ಸರ್ ನಾನು ನೀವು ವಿಚಾರ ಮಾಡಿ. ನನ್ನ ರಾಜಯ್ಯ ಅಂತ ಹಾಸನ ಜಿಲ್ಲಾ ಕಾರ್ಯದರ್ಶಿ, ಅಂದರೆ ಜಿಲ್ಲಾ ಸಂಯೋಜಿತ 3 ಇಲಾಖೆ ಸಂಯೋಜಿತವಾಗಿ ನಾವೊಂದು ಸಂಘಟನೆ ಮಾಡ್ಕೊಂಡಿದ್ದೀವಿ. ಕರ್ನಾಟಕ ರಾಜ್ಯದಂತಲೇ ನಾವು ಇದೊಂದು ಸಂಘಟನೆಯನ್ನು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟದ ಉದ್ದೇಶ ಏನಂದರೆ, ಸುಮಾರು 25 ವರ್ಷದಿಂದ ನಮ್ಮ ಹೊರಗುತ್ತಿಗೆ ನೌಕರದಾರರು ವಿವಿಧ ವೃಂದದಲ್ಲಿ ಜೀತ ಪದ್ಧತಿಯಲ್ಲಿ ಗೈತಾ ಇದ್ದೀವಿ. ನಮಗೆ ಯಾವುದೇ ಥರದ ಸೇವಾ ಭದ್ರತೆ ಇಲ್ಲ, ಯಾವುದೇ ಥರದಲ್ಲಿ ನಮಗೆ ಇದಿಲ್ಲ. ಜೀತ ಪದ್ಧತಿ ಇನ್ನೂ ಸದ್ಯ ಮುಂದುವರಿತಾ ಇದೆ. ಇದರಿಂದ ಇದನ್ನು ನಾವು ಸಂಘಟನೆಯಿಂದ ರಾಜ್ಯಾದ್ಯಂತ ಹೋರಾಟನ ಮಾಡ್ತಿದ್ದೀವಿ. ಕಾರಣ ಇಷ್ಟೇ, ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶನ ಕೊಟ್ಟಿದೆ, ಹೊರಗುತ್ತಿಗೆ ನೌಕರದಾರನ್ನ ಒಳಗುತ್ತಿಗೆ ತಗೊಳ್ಳಿ, ಇಲ್ಲ ಅವರಿಗೆ ಸೇವಾ ಭದ್ರತೆ ಕೊಡಿ ಅಂತ ಇದಿದೆ. ಆದರೆ ಇಲ್ಲಿರುವಂಥ ಸರ್ಕಾರದಲ್ಲಿ ದ್ವಂದ್ವ ನಿಲುವನ್ನು ಕೊಡ್ತಾ ಇದೆ. ಇದರಿಂದ ನಮ್ಮ ನೌಕರರಿಗೆ ಸೇವಾ ಭದ್ರತೆ ಸಿಗ್ತಿಲ್ಲ. ಹಾಗೂ ಕೆಲವೊಂದು ಇದರಲ್ಲಿ ಕೆಲವೊಂಥರ ವಿಚಾರಗಳು ಬರ್ತಿರೋದ್ರಿಂದ ನಮ್ಮ ನೌಕರಗಳಿಗೆ ನಮ್ಮಲ್ಲೇ ನಮಗದೊಂದು ಭಯ ಥರ ಹುಟ್ಟಿದೆ. ಹಾಗಾಗಿ ನಾವು ರಾಜ್ಯಾದ್ಯಂತದಲ್ಲಿ ಇದನ್ನು ಒಂದು ಹೋರಾಟವಾಗಿ ತಗೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಇದೊಂದು ಉಗ್ರ ಹೋರಾಟಕ್ಕಾಗಿ ಇಳಿತಾ ಇದ್ದೀವಿ.